ಈ 30 ನಿಮಿಷದ ಫುಲ್ ಬಾಡಿ ತೈಚಿ ವರ್ಕೌಟ್ಗೆ ಸ್ವಾಗತ. ನಿಧಾನವಾಗಿ ಚಲಿಸಿ, ಆಳವಾಗಿ ಉಸಿರಾಡಿ ಮತ್ತು ಇಂದಿನ ವಿಶ್ರಾಂತಿದಾಯಕ ಅಭ್ಯಾಸವನ್ನು ಆನಂದಿಸಿ. ಈ ಸೆಷನ್ ಕೊಬ್ಬು ಸುಡಲು, ಹೊಂದಿಕೆ, ಸಮತೋಲನ, ಭಂಗಿ ಮತ್ತು ಒಟ್ಟಾರೆ ಆರೋಗ್ಯ ಸುಧಾರಿಸಲು ಸಹಾಯ ಮಾಡುತ್ತದೆ. ಮೊದಲ ವ್ಯಾಯಾಮ. ನಿಮ್ಮ ಪಾದಗಳನ್ನು ಭುಜದ ಅಗಲದಲ್ಲಿ ಇಟ್ಟು ನೇರವಾಗಿ ನಿಲ್ಲಿ. ಎರಡೂ ಕೈಗಳನ್ನು ಮುಂದಕ್ಕೆ ಚಾಚಿ. ಮೆಲ್ಲನೆ ಹಿಮ್ಮಡಿಯ ಮೇಲೆ ಏರುತ್ತಾ ಮೊಣಕೈಗಳನ್ನು ಹಿಂದಕ್ಕೆ ಎಳೆಯಿರಿ. ಹಿಮ್ಮಡಿ ಕೆಳಗಿಳಿಸುತ್ತಾ ಕೈಗಳನ್ನು ಮುಂದಕ್ಕೆ ತನ್ನಿ. ನಿಧಾನ ಮತ್ತು ಮೃದುವಾದ ಲಯದಲ್ಲಿ ಮುಂದುವರಿಸಿ. ಈ ಚಲನೆ ಸಮತೋಲನ ಮತ್ತು ಸಮನ್ವಯ ಸುಧಾರಿಸುತ್ತದೆ. ಇದು ಮೊಣಕಾಲಿನ ಕೆಳಗಿನ ಸ್ನಾಯುಗಳು, ಭುಜಗಳನ್ನು ಬಲಪಡಿಸಿ ರಕ್ತ ಪರಿಚಲನೆ ಸುಧಾರಿಸುತ್ತದೆ. ಮುಂದಿನ ವ್ಯಾಯಾಮ. ವ್ಯಾಯಾಮ 2. 3, 2, 1 ಪ್ರಾರಂಭ. ಪಾದಗಳನ್ನು ಭುಜದ ಅಗಲದಲ್ಲಿ ಇಟ್ಟು ನೇರವಾಗಿ ನಿಲ್ಲಿ. ಎರಡೂ ಕೈಗಳನ್ನು ತಲೆಯ ಮೇಲೆ ಎತ್ತಿ. ಕೈಗಳನ್ನು ಹಿಂದಕ್ಕೆ ಜೀಕುತ್ತಾ ಒಂದು ಮೊಣಕಾಲನ್ನು ಮೇಲೆತ್ತಿ. ಕಾಲು ಇಳಿಸಿ ಮತ್ತೆ ಕೈಗಳನ್ನು ಮೇಲೆತ್ತಿ. ನಿಧಾನ ಲಯದಲ್ಲಿ ಕಾಲುಗಳನ್ನು ಬದಲಾಯಿಸುತ್ತಾ ಮುಂದುವರಿಸಿ. ಈ ಚಲನೆ ಸಮತೋಲನ, ಸಮನ್ವಯ, ಕಾಲಿನ ಶಕ್ತಿ ಮತ್ತು ರಕ್ತ ಪರಿಚಲನೆ ಸುಧಾರಿಸುತ್ತದೆ. ಮೂರು, 2, 1 ಮುಂದಿನ ವ್ಯಾಯಾಮ. ವ್ಯಾಯಾಮ 3. ಪಾದಗಳನ್ನು ಭುಜದ ಅಗಲದಲ್ಲಿ ಇಟ್ಟು ಮೃದುವಾಗಿ ಮೊಣಕಾಲು ಬಗ್ಗಿಸಿ ಕೈಗಳನ್ನು ಎದೆಯ ಮುಂದೆ ಹೆರಿಸಿ. ಮತ್ತೆ ನಿಲ್ಲುತ್ತಾ ಹಿಮ್ಮಡಿ ಮೇಲೇರಿ ಕೈಗಳನ್ನು ಅಗಲವಾಗಿ ತೆರೆಯಿರಿ. ಎದೆಯನ್ನು ಮೇಲೆತ್ತಿ ಚಲನೆಯನ್ನು ಮೃದು ಮತ್ತು ನಿಯಂತ್ರಿತವಾಗಿ ಇರಿಸಿ. ಈ ಚಲನೆ ಸಮತೋಲನ, ಕೆಳದೇಹದ ಶಕ್ತಿ, ಎದೆ ತೆರೆಯುವಿಕೆ ಮತ್ತು ಭಂಗಿ ಸುಧಾರಿಸುತ್ತದೆ. ಪಾದಗಳನ್ನು ಭುಜದ ಅಗಲದಲ್ಲಿ ಇಟ್ಟು ಮೊಣಕಾಲು ಬಗ್ಗಿಸಿ ಕೈಗಳನ್ನು ಸೊಂಟದ ಬಳಿ ಇರಿಸಿ. ಮತ್ತೆ ನಿಲ್ಲುತ್ತಾ ಎರಡೂ ಕೈಗಳನ್ನು ಅಗಲವಾಗಿ ಮೇಲಕ್ಕೆ ಚಾಚಿ ಚಲನೆಯನ್ನು ಮೃದು ಮತ್ತು ನಿಯಂತ್ರಿತವಾಗಿ ಇರಿಸಿ. ಈ ಚಲನೆ ಸಮತೋಲನ, ಕೆಳದೇಹದ ಶಕ್ತಿ, ಭುಜ ಎಳೆತ ಮತ್ತು ಹೊಂದಿಕೆ ಸುಧಾರಿಸುತ್ತದೆ. ಮುಂದಿನ ವ್ಯಾಯಾಮ. ವ್ಯಾಯಾಮ 5, 3, 2, 6 ಪ್ರಾರಂಭ. ಪಾದಗಳನ್ನು ಭುಜದ ಅಗಲದಲ್ಲಿ ಇಟ್ಟು ನೇರವಾಗಿ ನಿಲ್ಲಿ. ಒಂದು ಕೈ ಮೇಲಕ್ಕೆ ಜೀಕುತ್ತಾ
ಇನ್ನೊಂದು ಕೈ ಹಿಂದಕ್ಕೆ ಸಾಗಲಿ. ಹಿಮ್ಮಡಿ ಮೇಲೇರಿ. ಕೈ ಇಳಿಸುತ್ತಾ ಹಿಮ್ಮಡಿ ಕೆಳಗಿರಿಸಿ. ನಿಧಾನ ಲಯದಲ್ಲಿ ಕೈಗಳನ್ನು ಬದಲಾಯಿಸುತ್ತಾ ಮುಂದುವರಿಸಿ. ಈ ಚಲನೆ ಸಮತೋಲನ, ಸಮನ್ವಯ ಮತ್ತು ರಕ್ತ ಪರಿಚಲನೆ ಸುಧಾರಿಸುತ್ತದೆ. ವ್ಯಾಯಾಮ 6. 3 ಪ್ರಾರಂಭ. ಪಾದಗಳನ್ನು ಭುಜದ ಅಗಲದಲ್ಲಿ ಇಟ್ಟು ನೇರವಾಗಿ ನಿಲ್ಲಿ. ಒಂದು ಮುಷ್ಟಿ ಮುಂದಕ್ಕೆ ಬಿಡುತ್ತಾ ಇನ್ನೊಂದು ಕೈ ಸೊಂಟದ ಬಳಿ ಇರಿಸಿ ಹಿಮ್ಮಡಿ ಮೇಲೇರಿ. ನಿಧಾನವಾಗಿ ಕೆಳಗಿಳಿದು ಭುಜ ಸಡಿಲಗೊಳಿಸಿ. ಕೈಗಳನ್ನು ಬದಲಾಯಿಸುತ್ತಾ ಮೃದು ಲಯದಲ್ಲಿ ಮುಂದುವರಿಸಿ. ಈ ಚಲನೆ ಭುಜಗಳನ್ನು ಬೆಚ್ಚಗಾಗಿಸಿ, ಕೋರ್ ಸಕ್ರಿಯಗೊಳಿಸಿ, ಸಮನ್ವಯ ಮತ್ತು ಸಮತೋಲನ ಸುಧಾರಿಸುತ್ತದೆ. ವಿಶ್ರಾಂತಿ. ಮುಂದಿನ ವ್ಯಾಯಾಮ. ವ್ಯಾಯಾಮ 7 ಪ್ರಾರಂಭ. ಪಾದಗಳನ್ನು ಭುಜದ ಅಗಲದಲ್ಲಿ ಇಟ್ಟು ನಿಲ್ಲಿ. 2 ಮೊಣಕಾಲು ಬಗ್ಗಿಸಿ, ಕೈಗಳನ್ನು ಮೊಣಕಾಲ ಮೇಲೆ ಇರಿಸಿ. ಮೇಲ್ದೇಹ ತಿರುಗಿಸುತ್ತಾ ಭುಜಗಳನ್ನು ಮೃದುವಾಗಿ ಅಕ್ಕಪಕ್ಕಕ್ಕೆ ತಿರುಗಿಸಿ. ಉಸಿರೆಳೆಯುತ್ತಾ ಸಿದ್ಧರಾಗಿ ಉಸಿರು ಬಿಡುತ್ತಾ ತಿರುಗಿಸಿ. ಈ ಚಲನೆ ಬೆನ್ನು ಮತ್ತು ಭುಜಗಳ ಉದ್ವೇಗ ನಿವಾರಿಸಿ ಬೆನ್ನು ಮೂಳೆಯ ತಿರುಗಿಸುವ ಸಾಮರ್ಥ್ಯ ಸುಧಾರಿಸುತ್ತದೆ. ಮುಂದಿನ ವ್ಯಾಯಾಮ. ವ್ಯಾಯಾಮ 8 ಪ್ರಾರಂಭ. ಪಾದಗಳನ್ನು ಭುಜದ ಅಗಲದಲ್ಲಿ ಇಟ್ಟು ನೇರವಾಗಿ ನಿಲ್ಲಿ. 2 ಕೈಗಳನ್ನು ಮೇಲಕ್ಕೆ ಚಾಚಿ ಮೃದುವಾಗಿ ಒಂದು ಬದಿಗೆ ತಿರುಗಿ. ನಿಧಾನವಾಗಿ ಮರಳಿ ಇನ್ನೊಂದು ಬದಿಗೆ ಬದಲಾಯಿಸಿ. ಮೇಲೇರುವಾಗ ಉಸಿರೆಳೆಯಿರಿ, ತಿರುಗುವಾಗ ಉಸಿರು ಬಿಡಿ. ಈ ಚಲನೆ ಸೊಂಟ ಮತ್ತು ಪಾರ್ಶ್ವದೇಹ ಎಳೆಯಲು ಸಹಾಯ ಮಾಡಿ ಉಸಿರಾಟ ಮತ್ತು ಹೊಂದಿಕೆ ಸುಧಾರಿಸುತ್ತದೆ. ಮುಂದಿನ ವ್ಯಾಯಾಮ. ವ್ಯಾಯಾಮ 9. 3, 2, 1 ಪ್ರಾರಂಭ. ಪಾದಗಳನ್ನು ಅಗಲವಾಗಿ ಇಟ್ಟು ನಿಲ್ಲಿ. ಕೈಗಳನ್ನು ಎದೆಯ ಮುಂದೆ ಹಿಡಿದು ಸ್ಕ್ವಾಟ್ ಮಾಡಿ. ಮತ್ತೆ ನಿಲ್ಲುತ್ತಾ ಕೈಗಳನ್ನು ಅಗಲವಾಗಿ ತೆರೆದು ಎದೆ ಎತ್ತಿ. ಬೆನ್ನು ನೇರವಾಗಿ ಇರಿಸಿ ಭುಜ ಸಡಿಲಗೊಳಿಸಿ. ಹೊಟ್ಟೆಯ ಕೆಳಭಾಗದಲ್ಲಿ
ಆಳವಾದ ಉಸಿರಾಟ ತೆಗೆದುಕೊಳ್ಳಿ. ಈ ಚಲನೆ ಕಾಲುಗಳನ್ನು ಬಲಪಡಿಸಿ, ಕೋರು ಸ್ಥಿರಗೊಳಿಸಿ, ಎದೆ ತೆರೆದು ಭಂಗಿ ಸುಧಾರಿಸುತ್ತದೆ. ಮೂರು, 2, 1 ವಿಶ್ರಾಂತಿ. ಮುಂದಿನ ವ್ಯಾಯಾಮ 10. ಪಾದಗಳನ್ನು ಒಟ್ಟಿಗೆ ಇಟ್ಟು ನೇರವಾಗಿ ನಿಲ್ಲಿ. 2 ಕೈಗಳನ್ನು ಅಕ್ಕಪಕ್ಕಕ್ಕೆ ತೆರೆಯುತ್ತಾ ಒಂದು ಮೊಣಕಾಲನ್ನು ಮೇಲೆತ್ತಿ, ಒಂದು ಕಾಲಿನ ಮೇಲೆ ಸಮತೋಲನ ಕಾಯ್ದುಕೊಂಡು ಭಂಗಿ ನೇರವಾಗಿ ಇರಿಸಿ. ನಿಧಾನವಾಗಿ ಕೈ ಇರಿಸಿ ಬದಿ ಬದಲಾಯಿಸಿ. ಈ ಚಲನೆ ಸಮತೋಲನ, ಏಕಾಗ್ರತೆ ಮತ್ತು ಗಟ್ಟಿ ಮಾಡುವ ಸ್ನಾಯುಗಳನ್ನು ಬಲಪಡಿಸುತ್ತದೆ. 3, 2, 1 ವಿಶ್ರಾಂತಿ. ಮುಂದಿನ ವ್ಯಾಯಾಮ 11. 3, 2, 1 ಪ್ರಾರಂಭ. ನೇರವಾಗಿ ನಿಂತು ಒಂದು ಕಾಲನ್ನು ಹಿಂದಕ್ಕೆ ಬಗ್ಗಿಸಿ, ಅದೇ ಬದಿಯ ಮೊಣಕಾಲನ್ನು ಮೇಲಕ್ಕೆ ಬಗ್ಗಿಸುವಾಗ ಕೈಯಿಂದ ಮೊಣಕಾಲು ಹಿಡಿಯಿರಿ. ಸಮತೋಲನ ಕಾಯ್ದು ಭುಜ ಸಡಿಲಗೊಳಿಸಿ, ಎಳೆತ ಆಳಗೊಳಿಸುತ್ತಾ ಉಸಿರು ಬಿಡಿ. ಬದಿ ಬದಲಾಯಿಸಿ. ಈ ಚಲನೆ ತೊಡೆ ಮತ್ತು ತೀರ ಮಾಂಸಖಂಡ ಎಳೆದು ಸಮತೋಲನ ಮತ್ತು ಕೆಳದೇಹದ ಹೊಂದಿಕೆ ಸುಧಾರಿಸುತ್ತದೆ. 3, 2, 1 ವಿಶ್ರಾಂತಿ. ಮುಂದಿನ ವ್ಯಾಯಾಮ ಹೈನರ. 3, 2, 1 ಪ್ರಾರಂಭ. ಪಾದಗಳನ್ನು ಭುಜದ ಅಗಲದಲ್ಲಿ ಇಟ್ಟು ನೇರವಾಗಿ ನಿಲ್ಲಿ. 2 ಕೈಗಳನ್ನು ದೇಹದ ಮುಂದೆ ಎತ್ತಿ, ಒಂದು ಮೊಣಕಾಲು ಮೇಲೆತ್ತುತ್ತಾ ದೇಹ ಒಂದು ಬದಿಗೆ ತಿರುಗಿಸಿ. ಬದಿ ಬದಲಾಯಿಸಿ ನಿಯಂತ್ರಿತ ಚಲನೆಯಲ್ಲಿ ಮುಂದುವರಿಸಿ. ಈ ಚಲನೆ ಆಂತರಿಕ ಅಂಗಗಳಿಗೆ ಮಸಾಜ್ ಮಾಡಿ ಜೀರ್ಣಕ್ರಿಯೆ ಸುಧಾರಿಸಿ, ಸಮನ್ವಯ ಮತ್ತು ಕೋರ್ ಬೆಚ್ಚಗಾಗಿಸಲು ಸಹಾಯ ಮಾಡುತ್ತದೆ. ಮೂರು, 2, 1 ವಿಶ್ರಾಂತಿ. ಮುಂದಿನ ವ್ಯಾಯಾಮ ಹನಿಮೋನ್. 3, 2, 1 ಪ್ರಾರಂಭ. ಪಾದಗಳನ್ನು ಅಗಲವಾಗಿ ಇಟ್ಟು ನಿಲ್ಲಿ. 2 ಕೈಗಳನ್ನು ಅಕ್ಕಪಕ್ಕಕ್ಕೆ ಚಾಚಿ, ಒಂದು ಕೈ ಹರಿಯುವ ನೀರಿನಂತೆ ಮೃದುವಾಗಿ ಪಕ್ಕಕ್ಕೆ ಸಾಗಿಸುತ್ತಾ ಒಂದು ಕಾಲು ಬಗ್ಗಿಸಿ ಇನ್ನೊಂದನ್ನು ನೇರವಾಗಿ ಇರಿಸಿ. ಬದಿ ಬದಲಾಯಿಸಿ. ಉಸಿರಾಟವನ್ನು ಚಲನೆಯೊಂದಿಗೆ ಸಮನ್ವಯಗೊಳಿಸಿ. ಈ ಚಲನೆ ಭುಜದ ಚಲನಶೀಲತೆ ಸುಧಾರಿಸಿ ಕೈಗಳ ಉದ್ದಕ್ಕೂ ಶಕ್ತಿ ಸಂಚರಿಸಲು ಸಹಾಯ ಮಾಡುತ್ತದೆ.
3-2-1 ವಿಶ್ರಾಂತಿ. ಮುಂದಿನ ವ್ಯಾಯಾಮ 14. 3-2-1 ಪ್ರಾರಂಭ. ಪಾದಗಳನ್ನು ಅಗಲವಾಗಿ ಇಟ್ಟು ನಿಲ್ಲಿ. ಒಂದು ಮೊಣಕಾಲು ಬಗ್ಗಿಸಿ ಇನ್ನೊಂದನ್ನು ನೇರವಾಗಿ ಇರಿಸಿ. ದೇಹ ಅಕ್ಕಪಕ್ಕಕ್ಕೆ ಮೃದುವಾಗಿ ತಿರುಗಿಸಿ. ನಿಧಾನವಾಗಿ ಇನ್ನಷ್ಟು ಆಳಕ್ಕೆ ಇಳಿಯರಿ. ದೇಹ ಉದ್ದ ಮಾಡಲು ಉಸಿರೆಳೆಯರಿ, ಇಳಿಯಲು ಉಸಿರು ಬಿಡಿ. ಈ ಚಲನೆ ತೊಡೆಯ ಒಳಭಾಗ ಮತ್ತು ಸೊಂಟ ಆಳವಾಗಿ ಎಳೆದು ಪಾರ್ಶ್ವ ಹೊಂದಿಕೆ ಸುಧಾರಿಸುತ್ತದೆ. ಮುಂದಿನ ವ್ಯಾಯಾಮ 13-2-1 ಪ್ರಾರಂಭ. ಪಾದಗಳನ್ನು ಅಗಲವಾಗಿ ಇಟ್ಟು ನಿಲ್ಲಿ. ಕೈಗಳನ್ನು ಎದೆಯ ಮುಂದೆ ಅಡ್ಡ ಇರಿಸಿ. ಒಂದು ಕಾಲನ್ನು ಪಕ್ಕಕ್ಕೆ ಬಗ್ಗಿಸಿ ಆ ದಿಕ್ಕಿಗೆ ಸ್ವಲ್ಪ ವಾಲಿ. ಮತ್ತೆ ಸ್ಥಾನಕ್ಕೆ ಮರಳಿ ಬದಿ ಬದಲಾಯಿಸಿ. ಚಲನೆ ಮೃದು ಮತ್ತು ನಿಯಂತ್ರಿತವಾಗಿ ಇರಿಸಿ. ಈ ಚಲನೆ ಪಾರ್ಶ್ವ ಮತ್ತು ಬೆನ್ನಿನ ಸ್ನಾಯುಗಳನ್ನು ಎಳೆದು ಇಡೀ ಪಾರ್ಶ್ವ ಸರಪಳಿಯ ಹೊಂದಿಕೆ ಸುಧಾರಿಸುತ್ತದೆ. ಮೂರು 2-1 ವಿಶ್ರಾಂತಿ. ಮುಂದಿನ ವ್ಯಾಯಾಮ 13-2-1 ಪ್ರಾರಂಭ. ಎರಡು ಕೈಗಳನ್ನು ತಲೆಯ ಮೇಲೆ ಎತ್ತಿ ನೇರವಾಗಿ ನಿಲ್ಲಿ. ದೇಹ ಮುಂದಕ್ಕೆ ಬಾಗಿಸಿ ಕೈಗಳನ್ನು ನೇರವಾಗಿ ಕೆಳಕ್ಕೆ ತನ್ನಿ. ಏಕಕಾಲದಲ್ಲಿ ಬೆರಳ ತುದಿಗಳನ್ನು ಸ್ವಲ್ಪ ಮೇಲಕ್ಕೆ ಎತ್ತಿ ಭುಜ ಸಡಿಲಗೊಳಿಸಿ ನಿಧಾನವಾಗಿ ಉಸಿರಾಡಿ. ಉಸಿರೆಳೆಯುತ್ತಾ ಸಿದ್ಧರಾಗಿ ಉಸಿರು ಬಿಡುತ್ತಾ ಮುಂದಕ್ಕೆ ಬಾಗಿ. ಈ ಚಲನೆ ಹ್ಯಾಮ್ಸ್ಟ್ರಿಂಗ್ ಮತ್ತು ಕಾಲಿನ ಹಿಂಭಾಗ ಆಳವಾಗಿ ಎಳೆದು ಮನಸ್ಸಿನ ಶಾಂತಿ ಮತ್ತು ಉದ್ವೇಗ ಮುಕ್ತಿಗೆ ಸಹಾಯ ಮಾಡುತ್ತದೆ. ಮೂರು 2-1 ವಿಶ್ರಾಂತಿ. ಮುಂದಿನ ವ್ಯಾಯಾಮ 17-2-1 ಪ್ರಾರಂಭ. ಪಾದಗಳನ್ನು ಭುಜದ ಅಗಲದಲ್ಲಿ ಇಟ್ಟು ನಿಲ್ಲಿ. ಎರಡು ಕೈಗಳನ್ನು ತಲೆಯ ಮೇಲೆ ಎತ್ತಿ ಬೆರಳುಗಳನ್ನು ಒಟ್ಟಿಗೆ ಹಿಡಿಯಿರಿ. ದೇಹ ಮುಂದಕ್ಕೆ ಬಾಗಿಸಿ ಕೈಗಳನ್ನು ಪಾದಗಳ ಬಳಿಗೆ ತನ್ನಿ. ನಿಧಾನವಾಗಿ ಮೇಲೇರುತ್ತಾ ಎರಡು ಕೈಗಳನ್ನು ಅಗಲವಾಗಿ ತೆರೆಯಿರಿ. ಈ ಚಲನೆ ಶಕ್ತಿ ಮತ್ತು ಹೊಂದಿಕೆ ಒಟ್ಟಿಗೆ ಬೆನೆಸಿ ಒಟ್ಟಾರೆ ಚಲನಶೀಲತೆ ಮತ್ತು ದೇಹ ನಿಯಂತ್ರಣ ಸುಧಾರಿಸುತ್ತದೆ. ಮೂರು 2-2 ವಿಶ್ರಾಂತಿ. ಮುಂದಿನ ವ್ಯಾಯಾಮ 3-2-2 ಪ್ರಾರಂಭ. ಪಾದಗಳನ್ನು ಅಗಲವಾಗಿ ಇಟ್ಟು ನಿಲ್ಲಿ. ಬೆರಳುಗಳನ್ನು ಒಟ್ಟಿಗೆ ಹಿಡಿದು ಕೈಗಳನ್ನು ಮೇಲಕ್ಕೆ ಎತ್ತಿ ಅಂಗೈಗಳು ಮೇಲ್ಮುಖವಾಗಿ ಇರಲಿ.
ದೇಹ ನಿಧಾನವಾಗಿ ಸ್ಕ್ವಾಟ್ ಸ್ಥಾನಕ್ಕೆ ಇಳಿಯಿರಿ. ಮತ್ತೆ ಮೆಲ್ಲನೆ ಮೇಲೇರಿ. ಉಸಿರಾಟ ಆಳ ಮತ್ತು ಸ್ಥಿರವಾಗಿ ಇರಲಿ. ಈ ಚಲನೆ ದೇಹದ ಶಕ್ತಿ ಹರಿವನ್ನು ಸಮತೋಲನಗೊಳಿಸಿ ಕಾಲುಗಳನ್ನು ಬಲಪಡಿಸಿ ಸಮನ್ವಯ ಸುಧಾರಿಸುತ್ತದೆ. ಮೂರು 2 ವಿಶ್ರಾಂತಿ. ಮುಂದಿನ ವ್ಯಾಯಾಮ. ವ್ಯಾಯಾಮ 59. 3-2-2 ಪ್ರಾರಂಭ. ಪಾದಗಳನ್ನು ಭುಜದ ಅಗಲದಲ್ಲಿ ಇಟ್ಟು ನೇರವಾಗಿ ನಿಲ್ಲಿ. 2 ಕೈಗಳನ್ನು ತಲೆಯ ಮೇಲೆ ಅಡ್ಡ ಇರಿಸಿ. ಕೈಗಳನ್ನು ಪಕ್ಷಿ ರೆಕ್ಕೆಗಳಂತೆ ಅಗಲವಾಗಿ ತೆರೆಯಿರಿ. ಮೆಲ್ಲನೆ ಮರಳಿ ಸಡಿಲ ಚಲನೆಯಲ್ಲಿ ಪುನರಾವರ್ತಿಸಿ. ತೆರೆಯುವಾಗ ಉಸಿರೆಳೆಯಿರಿ, ಮರಳುವಾಗ ಉಸಿರು ಬಿಡಿ. ಈ ಚಲನೆ ಎದೆ ಮತ್ತು ಭುಜ ತೆರೆದು ಭಂಗಿ ಮತ್ತು ಭುಜದ ಚಲನಶೀಲತೆ ಸುಧಾರಿಸುತ್ತದೆ. ಮೂರು 2-2 ವಿಶ್ರಾಂತಿ. ಮುಂದಿನ ವ್ಯಾಯಾಮ. ವ್ಯಾಯಾಮ 20. 3-2-2 ಪ್ರಾರಂಭ. ಪಾದಗಳನ್ನು ಭುಜದ ಅಗಲದಲ್ಲಿ ಇಟ್ಟು ನೇರವಾಗಿ ನಿಲ್ಲಿ. 2 ಅಂಗೈಗಳನ್ನು ಎದೆಯ ಮುಂದೆ ಜೋಡಿಸಿ. ಕೈಗಳನ್ನು ಮೇಲಕ್ಕೆ ಎತ್ತುತ್ತಾ ಮೃದುವಾಗಿ ಮೇಲ್ನೋಟ ನೋಡಿ. ನಂತರ ಕೈಗಳನ್ನು ಅಗಲವಾಗಿ ತೆರೆದು ನಿಧಾನವಾಗಿ ಕೆಳಕ್ಕೆ ತನ್ನಿ. ಶಾಂತ ಮತ್ತು ಸಡಿಲ ಲಯದಲ್ಲಿ ಮುಂದುವರಿಸಿ. ಈ ಚಲನೆ ಭುಜ, ಎದೆ ಮತ್ತು ಮೇಲ್ದೇಹ ಮೃದುವಾಗಿ ಎಳೆದು ಭಂಗಿ, ಉಸಿರಾಟ ಮತ್ತು ದೇಹ ವಿಶ್ರಾಂತಿ ಸುಧಾರಿಸುತ್ತೆ. ಮೂರು 2-1 ವಿಶ್ರಾಂತಿ. ಮುಂಡೆಯ ವ್ಯಾಯಾಮ. ವ್ಯಾಯಾಮ 21. 3-2-1 ಪ್ರಾರಂಭ. ಪಾದಗಳನ್ನು ಭುಜದ ಅಗಲದಲ್ಲಿ ಇಟ್ಟು ನೇರವಾಗಿ ನಿಲ್ಲಿ. ಬೆರಳುಗಳನ್ನು ಒತ್ತಿ ಹಿಡಿದು 2 ಕೈಗಳನ್ನು ತಲೆಯ ಮೇಲೆ ನೂಕಿ. ದೇಹ ಒಂದು ಬದಿಗೆ ಮೃದುವಾಗಿ ಬಾಗಿಸಿ. ನಿಧಾನವಾಗಿ ಇನ್ನೊಂದು ಬದಿಗೆ ಬದಲಾಯಿಸಿ. ಮೇಲಕ್ಕೆ ಚಾಚುವಾಗ ಉಸಿರೆಳೆಯಿರಿ, ಬದಿಗೆ ಬಾಗುವಾಗ ಉಸಿರು ಬಿಡಿ. ಈ ಚಲನೆ ಸೊಂಟ ಮತ್ತು ದೇಹದ ಪಾರ್ಶ್ವ ಆಳವಾಗಿ ಎಳೆದು ಹೊಂದಿಕೆ ಮತ್ತು ಭಂಗಿ ಸುಧಾರಿಸುತ್ತೆ. ಮೂರು 2-1 ವಿಶ್ರಾಂತಿ. ಮುಂಡೆಯ ವ್ಯಾಯಾಮ. ವ್ಯಾಯಾಮ 21. 3-2-1 ಪ್ರಾರಂಭ. ಪಾದಗಳನ್ನು ಭುಜದ ಅಗಲದಲ್ಲಿ ಇಟ್ಟು ನೇರವಾಗಿ ನಿಲ್ಲಿ. ಬೆರಳುಗಳನ್ನು ಒಟ್ಟಿಗೆ ಹಿಡಿದು 2 ಕೈಗಳನ್ನು ತಲೆಯ ಮೇಲೆ ಎತ್ತಿ. ದೇಹ ಮುಂದಕ್ಕೆ ಬಾಗಿಸುತ್ತಾ ಕೈಗಳನ್ನು ತಲೆಯ ಮೇಲೆ ಚಾಚಿ ಇರಿಸಿ. ಚಲನೆ ನಿಧಾನ ಮತ್ತು ಸಡಿಲವಾಗಿ ಇರಲಿ. ಭುಜ ಸಡಿಲಗೊಳಿಸಿ ಸ್ವಾಭಾವಿಕವಾಗಿ ಉಸಿರಾಡಿ. ಈ ಚಲನೆ ಬೆನ್ನು, ಭುಜ ಮತ್ತು ಸೊಂಟ ಆಳವಾಗಿ ಎಳೆದು
ಹೊಂದಿಕೆ ಮತ್ತು ದೇಹದ ಉದ್ವೇಗ ಮುಕ್ತಿಗೆ ಸಹಾಯ ಮಾಡುತ್ತದೆ. ಮೂರು ಎರಡು ಒನ್ನ ವಿಶ್ರಾಂತಿ. ಮುಂದೆಯ ವ್ಯಾಯಾಮ. ವ್ಯಾಯಾಮ 21 3-2-1 ಪ್ರಾರಂಭ. ಪಾದಗಳನ್ನು ಅಗಲವಾಗಿ ಇಟ್ಟು ನೇರವಾಗಿ ನಿಲ್ಲಿ. ಬೆರಳುಗಳನ್ನು ಒತ್ತಿಗೆ ಹಿಡಿದು 2 ಕೈಗಳನ್ನು ತಲೆಯ ಮೇಲೆ ಎತ್ತಿ ದೇಹ ಮುಂದಕ್ಕೆ ಬಾಗಿಸಿ ಕೈಗಳನ್ನು ಪಾದಗಳ ಬಳಿಗೆ ತನ್ನಿ. ಒಂದು ಬದಿಗೆ ವಾಲಿ ಬೆರಳ ತುದಿ ಮುಟ್ಟಿ ನಿಧಾನವಾಗಿ ಇನ್ನೊಂದು ಬದಿಗೆ ಸಾಗಿ. ಚಲನೆ ಮೃದು ಮತ್ತು ಸಡಿಲವಾಗಿ ಇರಲಿ. ಈ ಚಲನೆ ಬೆನ್ನು, ಸೊಂಟ ಮತ್ತು ಕಾಲುಗಳನ್ನು ಆಳವಾಗಿ ಎಳೆದು ಹೊಂದಿಕೆ ಮತ್ತು ಉದ್ವೇಗ ಮುಕ್ತಿ ನೀಡುತ್ತದೆ. ಮೂರು ಎರಡು ಒಂದು ವಿಶ್ರಾಂತಿ. ಮುಂದಿನ ವ್ಯಾಯಾಮ. ವ್ಯಾಯಾಮ 24 3-2-1 ಪ್ರಾರಂಭ. ಪಾದಗಳನ್ನು ಭುಜದ ಅಗಲದಲ್ಲಿ ಇಟ್ಟು ನಿಲ್ಲಿ. 2 ಕೈಗಳನ್ನು ಭುಜದ ಎತ್ತರದಲ್ಲಿ ಅಕ್ಕಪಕ್ಕಕ್ಕೆ ಚಾಚಿ. ಕೈಗಳನ್ನು ಮೃದುವಾದ ವೃತ್ತಾಕಾರದಲ್ಲಿ ತಿರುಗಿಸಿ. ಭುಜ ಸಡಿಲಗೊಳಿಸಿ ಉಸಿರಾಟ ಸ್ಥಿರವಾಗಿ ಇರಲಿ. ಕೈ ಮೇಲಕ್ಕೆ ಹೋಗುವಾಗ ಉಸಿರ ಎಳೆಯಿರಿ, ಕೆಳಕ್ಕೆ ಬರುವಾಗ ಉಸಿರು ಬಿಡಿ. ಈ ಚಲನೆ ಭುಜದ ಚಲನಶೀಲತೆ ಮತ್ತು ಕೈ ಸಮನ್ವಯ ಸುಧಾರಿಸಿ ಮೇಲ ದೇಹದ ಉದ್ವೇಗ ನಿವಾರಿಸಿ ರಕ್ತ ಪರಿಚಲನೆ ಉತ್ತೇಜಿಸುತ್ತದೆ. ಮೂರು ಎರಡು ಒಂದು ವಿಶ್ರಾಂತಿ. ಮುಂದಿನ ವ್ಯಾಯಾಮ. ವ್ಯಾಸಾಯ 25 3-2-1 ಪ್ರಾರಂಭ. ಪಾದಗಳನ್ನು ಭುಜದ ಅಗಲದಲ್ಲಿ ಇಟ್ಟು ನಿಲ್ಲಿ. ದೇಹ ಮೃದುವಾಗಿ ಮುಂದಕ್ಕೆ ಬಾಗಿಸಿ ಕೈಗಳನ್ನು ದೇಹದ ಮುಂದೆ ಚಪ್ಪಾಳೆ ತಟ್ಟಿ. ಮತ್ತೆ ನಿಲ್ಲುತ್ತಾ ಕೈಗಳನ್ನು ಹಿಂದಕ್ಕೆ ಜೀಕಿ. ಚಲನೆ ಮೃದು ಮತ್ತು ಸಡಿಲವಾಗಿ ಇರಲಿ. ಮೇಲೇರುವಾಗ ಉಸಿರ ಎಳೆಯಿರಿ, ಬಾಗಿ ಚಪ್ಪಾಳೆ ತಟ್ಟುವಾಗ ಉಸಿರು ಬಿಡಿ. ಈ ಚಲನೆ ಭುಜ, ಬೆನ್ನು ಮತ್ತು ಸೊಂಟ ಮೃದುವಾಗಿ ಎಳೆದು ರಕ್ತ ಪರಿಚಲನೆ ಸುಧಾರಿಸಿ ಉದ್ವೇಗ ಮುಕ್ತಿ ನೀಡುತ್ತದೆ. 3-2-1 ವಿಶ್ರಾಂತಿ. ಮುಂದಿನ ವ್ಯಾಯಾಮ. ಕೊನೆಯ ವ್ಯಾಯಾಮ. 3-2-1 ಪ್ರಾರಂಭ. ಆರಾಮವಾಗಿ ನಿಂತು ದೇಹದ ವಿವಿಧ ಭಾಗಗಳನ್ನು ಮೃದುವಾಗಿ ತಟ್ಟಿ. ಉಸಿರಾಟ ಸ್ವಾಭಾವಿಕ ಮತ್ತು ಸಡಿಲವಾಗಿ ಇರಲಿ. ನಿಧಾನವಾಗಿ ಚಲಿಸಿ ಈ ಶಾಂತಿಯ ಲಯ ಆನಂದಿಸಿ. ಈ ಚಲನೆ ರಕ್ತ ಪರಿಚಲನೆ ಉತ್ತೇಜಿಸಿ ಚರ್ಮವನ್ನು ಜಾಗೃತಗೊಳಿಸುತ್ತದೆ. ಇದು ಅಭ್ಯಾಸದ ಪ್ರಯೋಜನಗಳನ್ನು ದೇಹ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಇಂದು ನನ್ನೊಂದಿಗೆ ಅಭ್ಯಾಸ ಮಾಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಇಂದಿನ ತೈ ಚಿ ವರ್ಕೌಟ್ ಮುಗಿಸಿದ್ದಕ್ಕಾಗಿ ಶಬಾಸ್. ಅಭ್ಯಾಸದ ನಂತರ ನೀವು ಹೆಚ್ಚು ಸಡಿಲ, ಹಗುರ ಅಥವಾ ಚೈತನ್ಯಪೂರ್ಣ ಅನುಭವಿಸಿದರೆ ಕೆಳಗೆ ಕಾಮೆಂಟ್ ಮಾಡಿ ನಿಮ್ಮ ಅನುಭವ ಹಂಚಿಕೊಳ್ಳಿ. ಇಂದು ನನ್ನೊಂದಿಗೆ ತರಬೇತಿ ತೆಗೆದುಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವರ್ಕೌಟ್ನಲ್ಲಿ
ಭೇಟಿಯಾಗೋಣ.